ಮೊದಲನೇದಾಗಿ ಎಲ್ರಿಗೂ ಸ್ವಾಗತ. ಬಂಡೆ ಮಹಾಂಗಳಮ್ಮ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಬ್ಸು. ನಾವಿಲ್ಲಿ 2-3 ಚಿತ್ರ ಪೂಜೆ ಮಾಡಿದ್ದೀವಿ, ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ. ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಲವ್ ಕೇಸ್, ಜೈಶ್ ನಿರ್ದೇಶನ, ಒಂದು 20 ವರ್ಷದ ಅನುಭವ ಇರುವಂಥ ನಿರ್ದೇಶಕ. ಅವ್ರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಒಂದು ಕತೆ ಅಂತ ಬಂದಾಗ ಇಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು. ಪಾತ್ರವರ್ಗದಲ್ಲಿ ಯಾವಾಗಲೂ ಪಾತ್ರಗಳೇ ಸಿನಿಮಾನ ಗೆಲ್ಲಿಸೋದು, ಆಮೇಲೆ ತಂಡ ಕಟ್ಟೋದು. ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸಣ್ಣ ಆದಿ ಫಸ್ಟ್ ಟೈಮು ಫುಲ್ ಫ್ಲೆಡ್ಜೆಡ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ. ಏಕೆಂದರೆ ಯಾವಾಗಲೂ ಅವ್ರಿಗೆ ಅದೊಂದು ಹೊರೆ ಇರುತ್ತೆ, ತಂದೆ ಒಂದು ಇದರಲ್ಲಿ ನಡ್ಕೊಂಡು ಹೋಗಬೇಕು, ತಾನೇನೋ ಪ್ರೂವ್ ಮಾಡಬೇಕು ಅಂತ. ಸೊ ಆದಿ ಒಳ್ಳೇದಾಗಲಿ. ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ, ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ. ಸೊ ಒಳ್ಳೇದಾಗೇ ಆಗುತ್ತೆ. ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು. ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ. ಏನೇ ಆದ್ರೂ ಚರ್ಚೆ ಮಾಡ್ತಾರೆ. ಸೊ ಇದು ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಒಂದು ವ್ಯಾಕರಣ ಇಟ್ಕೊಂಡೇ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿಯಾಗುತ್ತೆ. ಇನ್ನು ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು, ರಂಜನ್ನು ಮತ್ತು ವಂಶಿದು ನಿಷ್ಕಲ್ಮಶ ಪ್ರೇಮ ಕಥೆ ಅಂತ. ಆ್ಯಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕಿಟ್ಟಿ. ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ? ತಾನು ಮಾಡ್ಬಿಟ್ಟು ಸುಮ್ಮನೆ ಕೂತವ್ರೆ. ಚೆನ್ನಾಗಿದೆ. ಕಿಟ್ಟಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಇದಾದಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂತಹ ಇದರಲ್ಲಿ ಕಿಟ್ಟಣ್ಣನ ನೋಡ್ತಾ ಇದ್ದೀವಿ. ಮತ್ತು ತುಂಬ ವಿರಳ ನಟರು ವಾಯ್ಸಿಂದಾನೇ ಇದು ಅವ್ರ ವಾಯ್ಸು ಅಂತ ತಿಳ್ಕೊಳೋ ಅಂಥ ನಟ ಕಿಟ್ಟಿ. ತಮ್ಮ ಅಭಿನಯದಿಂದಾನೇ ಇವತ್ತು ಕನ್ನಡಿಗರ ಮನಸ್ಸನ್ನು ಗೆದ್ದಿರೋಂಥ ನಟ. ಸೊ ಅವರು ಈ ಪಾತ್ರಕ್ಕೆ ಒಪ್ಪಿಗೆ ಕೊಟ್ಟಿರೋದು ಮತ್ತು ಜೊತೆಗಿರೋದು. ಮತ್ತು ಯಾವುದೇ ಇದಿಲ್ಲ, ಯಾವಾಗ ಬರ್ಬೇಕು ಹೇಳಿ ಆಫೀಸ್ಗೆ, ಎಲ್ಲರ ಥರ ಬರ್ತೀನಿ, ನನಗೂ ಒಂದು ರೀಡಿಂಗ್ ಕೊಡ್ರಿ, ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು. ಇನ್ನು ನಾಗಭೂಷಣ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾವ ಸೀನ್ ಪೇಪರ್ ಕೊಟ್ಟರು ಚೆಚ್ಚಿ ಬಿಸಾಕ್ತಾನೆ. ಈಗ ಸಲಗ ಅಲ್ಲಿ ಅನಿಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡಿದ್ದು. ಆಮೇಲೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗಭೂಷಣ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದ್ದಿಕಿ ಥರದ ನಟ ಅಂದರೆ ಅದು ನಾಗಭೂಷಣ್ ಅಂತ. ಯಾಕಂದರೆ ನಾವು ಅಭಿಪ್ರಾಯ, ನಮಗೆ ಡೈರೆಕ್ಟರ್ಗಳು ಹೇಳಿದಾಗ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ, ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರಲ್ಲ, ನಮ್ಮಲ್ಲೊಬ್ಬ ಅನ್ನೋ ಥರದ್ದು ನಟ ನಾಗಭೂಷಣ್. ಇನ್ನು ಪ್ರಮೋದ್ ಅಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ. ಅವರು ಸೆಟ್ಟಲ್ಲಿದ್ದಾರೆ ಅಂದರೆ ಸೂಪರು. ಮತ್ತು ರಂಜನ್ನು ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸಪೋರ್ಟ್ ಸಿಗ್ದಂಗೆ. ಮತ್ತು ಹಿರಿಯ ಪ್ರಾಥಮಿಕ ಶಾಲೆದು ಸರ್ಕಾರಿ ಟೀಮು. ಸೊ ತುಂಬಾ ಖುಷಿಯಾಗಿದೆ ಇಷ್ಟು ಜನ ಇರೋದು. ಇನ್ನು ನಮ್ಮ DOP ಚಂದ್ರು ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು, ಸಿನಿಮಾಟೋಗ್ರಫಿಗೆ ಒಂದು ಹೊಸ ರೂಪ ಕೊಟ್ಟವರು ಅಂತಲೇ ಹೇಳ್ಬೋದು. ಒಂದು ಇದರಲ್ಲಿ ಶಿವಣ್ಣ ಹೇಳಿದರು, ನಿನ್ನ ನೋಡಿದ್ರೆ ಗೌರಿಶಂಕರ್ನ ನೋಡ್ದಂಗೆ ಆಗುತ್ತಮ್ಮ ಅಂತ. ಏಕೆಂದರೆ ಅಷ್ಟು ಒಳ್ಳೆ ಮಾತು ನಮ್ಮ ಚಂದ್ರು ಬಗ್ಗೆ ಹೇಳಿದರು. ಚಂದ್ರು ಕೂಡ ಈ ಸಿನಿಮಾದಲ್ಲಿ ಆ ಒಂದು DOP ಕೆಲಸ ಮಾಡ್ತಾ ಇರೋದು ನಮಗೆಲ್ರಿಗೂ ಖುಷಿ ಕೊಡುತ್ತೆ. ಯಾಕೆಂದರೆ ಇನ್ನು ನಾವು ಆ ವಿಚಾರದಲ್ಲಿ ಏನು ಮಾತಾಡೋಂಗೆ ಇಲ್ಲ, ಅಷ್ಟು ಸುಂದರವಾಗಿ ಕಾಣುತ್ತೆ. ಯಾಕೆಂದರೆ ನಿರ್ದೇಶಕರು ಮನಸ್ಸಾದರೆ DOP ಕಣ್ಣಾಗಿರ್ತಾರೆ ಯಾವಾಗಲೂ. ಇನ್ನು ಅನುಕೃಷ್ಣ ಅವರು ನಮ್ಮ ಎಡಿಟರು. ಸೊ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ನಿಮ್ಗಳ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಈ ಚಿತ್ರಕ್ಕೆ ಬೇಕು. ಇನ್ನು ಯಾರ ಬಗ್ಗೆ ಬಿಟ್ಟಿದ್ದೀನಿ, ನಿರ್ಮಾಪಕರ ಬಗ್ಗೆ ಹೇಳಿದೆ. ಮೋಹನ್ ಬಾಬು ಸಾರು ಮತ್ತು ರಾಮಂಜಿಯವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿರೋದು. ಯಾವಾಗಲೂ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು 20 ವರ್ಷ ಕೆಲಸ ಮಾಡಿದ್ದಾನೆ, ಯಾರ ಮೂಲಕನೋ ಈ ಹುಡುಗ ಹತ್ರ ಕತೆ ಇದೆ ನೋಡಿ, ಈ ಹುಡುಗ ಏನೋ ಮಾಡ್ತಾ ಇದ್ದಾನೆ, ದಯವಿಟ್ಟು ಬೆಂಬಲ ಕೊಡಿ ಅಂತ. ಇವತ್ತು ಮೋಹನ್ ಬಾಬು ಸಾರ್ಗೆ ರಾಮಾಂಜಿಯವರು ಹೇಳಿದ್ದಕ್ಕೆ ಇಷ್ಟು ಒಳ್ಳೆ ಸಿನಿಮಾ ಆಗ್ತಾ ಇದೆ. ಸೊ ಆ ಥರ ಒಂದು ಸಹಕಾರ ಮತ್ತು ಪ್ರೀತಿ ಇದ್ದಾಗ ಎಲ್ಲರೂ ಸಿನಿಮಾಗಳು ಮಾಡ್ಬೋದು, ಒಳ್ಳೊಳ್ಳೆ ಕತೆಗಾರರು ಮಂಚೂಣಿಗೆ ಬರ್ಬೋದು. ಮತ್ತು ಸಂಭಾಷಣೆ ವಿಚಾರದಲ್ಲಿ ನಾನು ಬರಿತಿದ್ದೀನಿ, ಮತ್ತು ಇಲ್ಲಿ ಸಂಭಾಷಣೆಕಾರರಿದ್ದಾರೆ, ಸಂಭಾಷಣೆಗಾರ್ತಿರಿಲ್ಲ. ಮೊದಲನೇ ಸರಿ ನಾನು ಇದೇನಿದು
ಕೋಮಲ ಕಲ್ಲೂಡಿ ಅಂತ ಸಂಭಾಷಣೆಗಾರ್ತಿಯವರು ಬರಹಗಾರರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೂ ತಂಡಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ. ಆಮೇಲೆ ಸುಧಾರಾಣಿ ಮೇಡಮ್ ಬಗ್ಗೆ ಲಾಸ್ಟಲ್ಲಿ ಹೇಳೋಣ ಅಂತ ಕಾಯ್ತಿದ್ದೆ. ಸುಧಾರಾಣಿ ಮೇಡಮ್ಮು ಬಗ್ಗೆ ನಮಗೊಂದು ಬೇಜಾರಿತ್ತು. ನಾವೆಲ್ಲ ಹೆಂಗಾಗಿದೆ, ಅವರು ಈಗಲೂ ಹೆಂಗೆ, ಅವ್ರ ಸಿನಿಮಾಗಳು, ಶಿವಣ್ಣನ ಸಿನಿಮಾಗಳು ಬಂದರೆ ಸುಧಾರಾಣಿ ಮೇಡಮ್ ರವಿಚಂದ್ರನ್ ಸಾರಿಂದ ಹಿಡಿದು ಎಲ್ಲ ಹೀರೋಗಳ ಜೊತೆನೂ ಬಂದ್ಬಿಟ್ರು. ಇದ್ದಕ್ಕಿದ್ದಂಗೆ ನಾನು ಅಮೇರಿಕಾಗೆ ಹೊರಟೋಗ್ತೀನಿ, ಮದುವೆ ಆಗ್ತಿದ್ದೀನಿ ಅಂದಾಗ ಹೋಲ್ಸೇಲಾಗಿ ಒಂದು ಹಾರ್ಟ್ ಬ್ರೇಕ್ ಮಾಡಿದಂಥ ವ್ಯಕ್ತಿ. ತುಂಬಾ ಇದಾಗಿತ್ತು ಆವಾಗ. ಅಂದರೆ ಇಡೀ ಕರ್ನಾಟಕ ಒಂದು ಒಳ್ಳೆ ನಟಿನ ಮತ್ತು ನಮ್ಮ ನೆಲದ ನಟಿನ ಕಳ್ಕೊಂಡ್ವಲ್ಲ ಅಂತ. ಆದರೆ ಮೇಡಮ್ ಇವತ್ತಿಗೂ ಇಂಡಸ್ಟ್ರೀಲಿ ಇದ್ದಾರೆ ಮತ್ತು ಇನ್ನು ಮುಂದೆ ಇರ್ತಾರೆ ಒಳ್ಳೊಳ್ಳೆ ಪಾತ್ರಗಳಿಗೆ. ಮತ್ತು ಈ ಸಿನಿಮಾದಲ್ಲಿ ಅವರು ಹೋಗಿ ಕತೆ ಹೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ, ನನಗೆ ಈ ಥರ ಬೇಕು ಅಂತ ಹೇಳಿದ್ದು. ಮತ್ತು ಎಷ್ಟು ಸರಳ ಅನ್ನೋದು, ಈಗ ಬರ್ತಾ ಇರೋ ಹೊಸ ನಟಿಯರಿಗೆ ಇವರು ನಿಜಕ್ಕೂ ಮಾದರಿ. ಹಿಂಗಿರಬೇಕು, ಅಂದರೆ ಸಾಧಕಿ ಅಂತ ನಾವೇನಕ್ಕೆ ಕೇಳ್ತೀವಿ ಅಂದರೆ, ತುಂಬ ಸಣ್ಣ ವಯಸ್ಸಿಗೆ ಇವ್ರು ಇಂಡಸ್ಟ್ರಿಗೆ ಬಂದಿದ್ದು. ಐ ಥಿಂಕ್ ಯೂನಿಫಾರ್ಮ್ ಆಗ್ತಾ ಇದ್ದಿದ್ದು ಡೇಸ್ ಅನಿಸುತ್ತೆ. ಅಮ್ಮ ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಬಂದರು, ಬಟ್ ಅವರ ಹೆಸರನ್ನ ನಿಲ್ಲಿಸಿದ್ರು. ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ ಮೇಡಮ್. ವೆಲ್ಕಮ್ ಟು ಮೈ ಟೀಮ್. ಮತ್ತು ವಂಶಿ ರಂಜನ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರಿಬ್ಬರನ್ನ ನೋಡಿದ್ರೆ ಸಾಕು, ಕಿಟ್ಟಣ್ಣ ಹೇಳ್ದಂಗೆ ನಿಷ್ಕಲ್ಮಶ ಪ್ರೇಮ ಕಥೆನೇ. ಅವರಿಬ್ಬರು ಹಂಗೆ ಕೂತಿದ್ರೇ ನಿಷ್ಕಲ್ಮಶವಾಗಿ ಕಾಣ್ತಾರೆ. ಸೊ ವರ್ಕ್ಶಾಪಲ್ಲಿ ನೋಡಿದೆ, ಒಂದು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ನಿಜಕ್ಕೂ ರೈಟ್ರಾಗಿ ನನಗೆ ಖುಷಿ ಆಯಿತು. ಸೊ ಈ ಒಂದು ಇನೋಸೆನ್ಸ್ನ ಕೊನೆವರೆಗೂ ಕಾಪಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮೊದಲನೇದಾಗಿ ಚಿತ್ರ ನಿರ್ದೇಶಕ ಜೈಶ್ ಮತ್ತು ನಿರ್ಮಾಪಕರಾದ ಬಾಬು ಸರ್ಗೆ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಒಂದು ಒಳ್ಳೆ ಕತೆ, ತುಂಬ ಪ್ಲ್ಯಾಂಡ್ ಆಗಿದ್ದಾರೆ ಡೈರೆಕ್ಟ್ರು. ನನಗೊಂದು 15 ವರ್ಷದ ಸ್ನೇಹಿತರು, ಅವಾಗಲಿಂದ ಪ್ಲ್ಯಾನ್ ಮಾಡ್ತಾಯಿದ್ರು ಸಿನಿಮಾ ಮಾಡಬೇಕು ಅಂತ. ಈಗ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ, ಯಾವುದಕ್ಕೂ ಕಾಂಪ್ರಮೈಸ್ ಆಗಬೇಡಿ ಅಂತೇಳಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ತಗೊಳ್ಳೋದಕ್ಕೆಲ್ಲ ಪರ್ಮಿಷನ್ ಸಿಕ್ಕಿದೆ ಅವ್ರ ಕಡೆಯಿಂದ. ಲೇಟೆಸ್ಟ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ದೀವಿ. ಮತ್ತು ಬೆಂಗಳೂರು, ಮೈಸೂರು, ಚಿಕ್ಕಮಂಗ್ಳೂರು, ಮಂಗಳೂರು ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡ್ತಿದ್ದೀವಿ. ಮತ್ತು ಮಾಸ್ತಿ ಅವ್ರ ಪಂಚಿಂಗ್ ಡೈಲಾಗ್ಗೆ ಕ್ಯಾಮ್ರಾ ಹಿಡಿಯೋದು ಖುಷಿ ಇದೆ. ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಒಂದು ಟೀಮ್ ಜೊತೆ, ಈ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡೋದು, ಇಟ್ಸ್ ಬಿನ್ ಅನ್ ಆನರ್. ಥ್ಯಾಂಕ್ ಯು.